ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಶನಿವಾರದ ಬೆಳಿಗ್ಗೆ ಬ್ಲಾಗ್. ನಾನು ಹಿಂದಿನ ದಿನವೇ ಇಡ್ಲಿಗೆ ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿದ್ದೆ. ಈಗ ನೋಡಿ ತುಂಬ ಚೆನ್ನಾಗಿ ಹುದುಗಿ ಬಂದಿದೆ. ಇವತ್ತು ರಾಗಿ ಇಡ್ಲಿ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿ ಹುದುಗಿದೆ. ಈ ರೀತಿ ಹುದುಗಿ ಬಂದರೆ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಇದ್ದರೆ ಇವತ್ತು ನನ್ನ ಮಗಳಿಗೆ ಟಿಫಿನ್ ಬಾಕ್ಸ್ ಏನು ಕಟ್ಟೋದಿಲ್ಲ, ಬಟ್ ಬರೀ ಸ್ನ್ಯಾಕ್ಸ್ ಮಾತ್ರ ಕಟ್ಟಬೇಕು. ಹಾಗಾಗಿ ಇವತ್ತು ಇಡ್ಲಿಗೆ ಹಾಕಿದ್ದೆ. ಇಡ್ಲಿ ತಿಂದ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು ಅವಳು ಕೂಡ. ಅದಕ್ಕೋಸ್ಕರ ಇವತ್ತು ಇಡ್ಲಿ ಮಾಡಿರೋದು. ಅವಳಿಗೆ ಇಡ್ಲಿ ದೋಸೆ ನೀವು ಡೈಲಿ ಕೊಟ್ಟರು ಅವಳು ಒಲ್ಲೆ ಅನ್ನಲ್ಲ, ಅಷ್ಟಿಷ್ಟ ಅವಳಿಗೆ, ತಿಂತಾಳೆ. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಟಿಫಿನ್ ಇರಲಿಲ್ಲ ಇವತ್ತು, ಬುತ್ತಿ ಎಲ್ಲ ಕಟ್ಟೋದು. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿ ಮಾಡ್ತಾ ಇರೋದೆ ನಾನು. ಕೆಲವೊಂದು ಸಾರಿ ಬೆಳಿಗ್ಗೆ ಏನಾಗ್ಬಿಡುತ್ತೆ, ಇಡ್ಲಿ ಜೊತೆಗೆ ಟಿಫಿನ್ ಕಟ್ಟಬೇಕಾದ್ರೆ ಮತ್ತು ಬುತ್ತಿಗೂ ಏನಾದರೂ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಕೆಲಸ ಕೂಡ ಜಾಸ್ತಿ ಅನಿಸುತ್ತೆ. ಆವಾಗ ಮಾಡಿರ್ತೀನಿ ಕೆಲವೊಂದು ಸಾರಿ, ಬಟ್ ಏನಂದರೆ ಇಲ್ಲದೆ ಇರಬೇಕಾದ್ರೆ ಸ್ವಲ್ಪ ಹಗುರ ಅನಿಸುತ್ತೆ. ಇವತ್ತು ಚಟ್ನಿ ಕೂಡ ಮಾಡಿಲ್ಲ ನಾನು. ನನ್ನ ಮಗಳು ಬರೀ ಸಾಂಬಾರು ತಿಂತೀನಿ ಅಂತ ಹೇಳಿದ್ಲು ಇವತ್ತು. ಹಾಗಾಗಿ ಬರೀ ಸಾಂಬಾರನ್ನು ಮಾಡಿದೆ. ಇದು ಕೂಡ ಅಷ್ಟೇ, ರಾಗಿ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ. ಏನಂದರೆ 1 ಕಪ್ ಅಕ್ಕಿ, 2 ಕಪ್ ರಾಗಿ, 1 ಕಪ್ಪು ಉದ್ದಿನಬೇಳೆ, ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿಬಿಟ್ಟು ಮಾಡಬೇಕು. ತುಂಬ ಚೆನ್ನಾಗಿ ಇಡ್ಲಿ ರೆಡಿಯಾಗುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನನ್ನ ಮಗಳಿಗೆ ನಾನು ಹಾಕ್ಕೊಟ್ಟೆ. ಇದಿಷ್ಟು ಆದಮೇಲೆ ನನ್ನ ಮಗಳು ಸ್ಕೂಲ್ಗೆ ಹೋಗಿ ವಾಪಸ್ ಬಂದಾದಮೇಲೆ ನಾನು ಅಮ್ಮನ ಮನೆಗೆ ಕರ್ಕೊಂಡು ಬಂದೆ ಅವಳನ್ನ. ಯಾಕಂದರೆ ಇವತ್ತು ನಮ್ಮ ಮನೆಯವರು ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ಇವತ್ತು ಸ್ಯಾಟರ್ಡೆ ಒಂದಿನ ಅಮ್ಮನ ಮನೆಯಲ್ಲಿ ಟೈಮ್ ಕಳೆಯೋಣ ಅಂತ ಅನ್ನಿಸ್ತು. ಹಾಗಾಗಿ ಅವಳನ್ನು ಕೂಡ ಸ್ಕೂಲಿಂದ ಬಂದ ತಕ್ಷಣ ಅವಳನ್ನ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಹಣ್ಣೆಲ್ಲ ತಿನ್ನಿಸ್ಕೊಂಡು ಅಮ್ಮನ ಮನೆಗೆ ಕರ್ಕೊಂಡು ಬಂದಾದಮೇಲೆ ಅಮ್ಮನಿಗೆ ಜುಣಕ ಮಾಡು ಅಂತ ಹೇಳಿದೆ. ಹಾಗಾಗಿ ಜುಣಕಕ್ಕೆ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ನಮ್ಮಮ್ಮ ಜುಣಕ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮನ ಕೈ ರುಚಿ ನನಗಿಷ್ಟ, ಹಾಗಾಗಿ ಅವ್ರ ಕಡೆ ಮಾಡಿಸ್ಕೊತಾ ಇದ್ದೀನಿ. ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಆಮೇಲೆ ಮತ್ತು ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಅದಕ್ಕೇನೆಂದರೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ತರಿಯಾಗಿ ರುಬ್ಬಿರುವಂಥದ್ದನ್ನು ಇದಕ್ಕೆ ಆ್ಯಡ್ ಮಾಡ್ತಾರೆ. ನಾನು ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಮನೆಗೆ ಯಾರೋ ಬಂದರು. ಹಾಗಾಗಿ ನಾನು ವಿಡಿಯೋನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೋದೆ. ಮೆಣಸಿನ್ಕಾಯಿ ಹಾಕಿರೋದು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಉಳ್ಳಾಗಡ್ಡಿ ಎಲ್ಲ. ಈ ಟೈಮಲ್ಲಿ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೇಕಾಗತ್ತೆ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಒಣ ಖಾರದ ಪುಡಿ ಕೂಡ ಹಾಕ್ಕೋಬೋದು, ಬಟ್ ಹಸಿ ಖಾರ ಹಾಕ್ಕೊಂಡ್ರೆ ಒಂದು ರುಚಿ ಬೇರೆ ಇರುತ್ತೆ, ಒಣ ಖಾರ ಹಾಕ್ಕೊಂಡ್ರೆ ರುಚಿ ಬೇರೆ ಇರುತ್ತೆ. ಎರಡೂ ರೀತಿ ಒಂದು ಸಾರಿ ಮಾಡಿ ನೋಡಿ. ನನಗಂತೂ ಯಾವ ಥರ ನೀವು ಜುಣಕ ಮಾಡಿದ್ರೂ ಇಷ್ಟ ಆಗುತ್ತೆ. ವಡೆ ಥರ ಮಾಡ್ತಾರೆ, ಆಮೇಲೆ ಉದುರು ಜುಣಕ ಅಂತ ಮಾಡ್ತಾರೆ, ಆಮೇಲೆ ಸ್ವಲ್ಪ ತೆಳ್ಳಗೆ ಜುಣಕ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿದ್ರಂಥವ್ರು. ನಾನು ಆ ಸ್ಟೇಜಲ್ಲಿದ್ದಾಗ ಮತ್ತೆ ವಾಪಸ್ ಬಂದೆ ನೋಡಬೇಕು ಅಂತ ಹೇಳಿ. ಅಷ್ಟೊತ್ತಿಗೆ ನಮ್ಮಮ್ಮ ಇದಕ್ಕೆ ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ತಾಯಿದ್ರು. ಇದಿಷ್ಟು ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿದ್ರು. ಇನ್ನೊಂದು ಸಾರಿ ಯಾವಾಗಾದರೂ ನಾನು ಡೀಟೇಲಾಗಿ ಇದರ ರೆಸಿಪಿನ ತೋರಿಸ್ತೀನಿ. ಇವತ್ತು ಅವಸರ ಆಗೋಯ್ತು ನನಗೆ. ಕಡಲೆ ಹಿಟ್ಟನ್ನು ಮೊದಲೇ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಗಂಟಾಗಲ್ಲ. ಆಮೇಲೆ ಇದರ ಟೆಕ್ಸ್ಚರೇ ಬೇರೆ ಬರುತ್ತೆ. ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದಾಗ ಚೆನ್ನಾಗಿರುತ್ತೆ ರುಚಿ. ಬಿಸಿ ರೊಟ್ಟಿಗೆ, ಒಣ ರೊಟ್ಟಿಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನು. ನಮ್ಮ ಮನೆಯಲ್ಲಿ ನನಗೆ, ನಮ್ಮ ಅಪ್ಪಾಜಿಗೆ ತುಂಬಾ ಇಷ್ಟ ಜುಣಕ. ನೀವು ಯಾವ ರೀತಿಯಾದ ಜುಣಕ ಕೊಟ್ಟರು ನಾವು ಇಷ್ಟಪಟ್ಟು ತಿಂತೇವೆ. ಅದರಲ್ಲೂ ಒಣ ರೊಟ್ಟಿ ಇದ್ರಂತೂ ನನಗೆ ಒಣ ರೊಟ್ಟಿ ಜುಣಕ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ.
ಈಗ ನೋಡಿ ಇದು ರೆಡಿಯಾಗಿದೆ. ಹಸಿ ವಾಸನೆ ಹೋಗಬೇಕು ಕಡಲೆ ಹಿಟ್ಟಿಂದು, ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ತಿರುಗಬೇಕು. ಇವತ್ತು ನಮ್ಮಮ್ಮ ಏನಂದರೆ ಜುಣಕ ಹಾಗೆ ಬಿಸಿ ರೊಟ್ಟಿ ಮಾಡಿದರು. ಬೆಳಿಗ್ಗೆನೇ ರೊಟ್ಟಿ ಮಾಡಿರೋದ್ರಿಂದ ಬೆಳಗ್ಗೆ ನಾಷ್ಟಕ್ಕೆ ಅದನ್ನು ಮಾಡಿದರು. ಆಮೇಲೆ ಕಾರ್ಚಿಕಾಯಿ ಕೂಡ ಮಾಡಿದರು. ನಮ್ಮಲ್ಲಿ ಕಾರ್ಚಿಕಾಯಿ ಸಿಗುತ್ತಲ್ಲ ಉತ್ತರ ಕರ್ನಾಟಕದಲ್ಲಿ, ಆ ರೆಸಿಪಿ ಅನ್ನ ಮೊಸರು ಎಲ್ಲ ಇತ್ತು. ಮೊಸರನ್ನ ಕೂಡ ಸಪ್ರೇಟಾಗಿ ಮಾಡಿಟ್ಟಿದ್ದರು. ನಾನು ಅವರಿಗೆ ಹೇಳಿರಲಿಲ್ಲ, ಹಾಗೆ ಸರ್ಪ್ರೈಸಿಂಗಾಗಿ ಬಂದಿದ್ದು. ಆಮೇಲೆ ಮಾದಲಿ ಕೂಡ ಇತ್ತು. ಚಪಾತಿಯಿಂದ ಮಾಡ್ತಾರೆ ಮಾದಲಿ, ತುಂಬ ಚೆನ್ನಾಗಿರುತ್ತೆ. ಉಳಿದಿರೋ ಚಪಾತಿಯಿಂದ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ರುಚಿಯಾಗಿರುತ್ತೆ. ಆಮೇಲೆ ನಾನು ಬಿಸಿ ರೊಟ್ಟಿ ಇತ್ತು, ಆದರೂ ಕೂಡ ನಾನು ಒಣ ರೊಟ್ಟಿ ತಿಂತಾಯಿದ್ದೀನಿ. ನನಗೆ ಒಣ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಈ ರೀತಿ ಪಲ್ಯ ಏನಾದ್ರು ಇದ್ದರೆ ಇನ್ನೂ ಇಷ್ಟ ಆಗುತ್ತೆ. ಪಚಡಿ ಇದ್ದರೆ ಇನ್ನೂ ಇಷ್ಟಪಟ್ಟು ತಿಂತೀನಿ. ನನ್ನ ಮಗಳಿಗೂ ಕೂಡ ಒಣ ರೊಟ್ಟಿ ಇಷ್ಟ. ಅವಳು ಕೂಡ ಒಣ ರೊಟ್ಟಿ ಇಷ್ಟಪಟ್ಟು ತಿಂತಾಳೆ. ಮೊಸರು ಚಟ್ನಿ ಒಣ ರೊಟ್ಟಿ ಇತ್ತು ಅಂದರೆ ಅವಳಿಗೆ ಬೇರೆ ಏನೂ ಬೇಕಾಗಿಲ್ಲ, ಹಾಗೆ ತಿಂತಾಳೆ ಅವಳು. ಅಷ್ಟಿಷ್ಟ ಅವಳಿಗೆ. ಬರೀ ಒಣ ರೊಟ್ಟಿ ಪೀಸ್ ಹಿಡ್ಕೊಂಡು ಮನೆ ತುಂಬ ತಿಂದ್ಬಿಡ್ತಾಳೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ಬಂದ ತಕ್ಷಣ ನನ್ನ ಮಗಳು ಆಟ ಆಡೋಕ್ಕೆ ಹಚ್ಚಿದ್ದಾಳೆ ನೋಡಿ. ಅವಳು ಜೋಡಿಸಿ ಎತ್ತಿಟ್ಟಿದ್ದಾಳೆ. ಅವಳ ಜೊತೆಗೆ ಆಟ ಆಡ್ತಾಯಿದ್ದಾರೆ ನಮ್ಮ ಮನೆಯವರು. ಈ ರೀತಿ ಟೈಮ್ ಪಾಸ್ ಆಯಿತು. ಸಂಜೆ ಅವಳು ಮಲಗಲೇ ಇಲ್ಲ, ಹಂಗಾಗಿ ಸಂಜೆ ಅವಳನ್ನ ರೆಡಿ ಮಾಡಿ ಹೊರಗಡೆ ಕಳಿಸ್ದೆ. ಹೊರಗಡೆ ಆಟ ಆಡೋಕ್ಕೆ ಹೋದ್ಲು ಅವಳು ಆಟ ಆಡೋಕ್ಕೆ ಹೋದ್ಲು. ಹಾಗೆ ನಾನಿಲ್ಲಿ ಬ್ರಹ್ಮಕಮಲ ಒಂದು ಹೂವು ಅರಳದಿದೆ, ಅದನ್ನ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇವತ್ತು ನೈಟ್ ಒಂದು ಅರಳುತ್ತೆ, ಇನ್ನೆರಡು ನಾಳೆಗೆ ಅಳ್ಬೋದು ಬಹುಶಃ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಯಾಕಂದರೆ ನಿಮ್ಮ ಸಪೋರ್ಟು, ನಿಮ್ಮ ಲೈಕು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದು ಈ ವರ್ಷದ ಮೊದಲನೆಯ ಬ್ರಹ್ಮಕಮಲ ಅಂತ ಹೇಳ್ಬೋದು, ಅರಳ್ತಾ ಇರುವಂಥದ್ದು. ನಮ್ಮ ಮನೆಯಲ್ಲಿ ಇನ್ನೂ ಮೊಗ್ಗಾಗಿಲ್ಲ, ಆದರೆ ನಮ್ಮ ಅಮ್ಮನ ಮನೆಯಲ್ಲಿ ಈಗಾಗಲೇ 3 ಮೊಗ್ಗುಗಳಾಗಿದೆ. ಅದರಲ್ಲಿ ಒಂದು ಇವತ್ತು ಅರಳುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.